ಹಲೋ ಸ್ನೇಹಿತರೆ, ಎಲ್ರು ಹೆಂಗದಿರಿ? ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, 11:30 ಆಗ್ತಾ ಇದೆ. ಬೆಳಗ್ಗೆ ಚುಮ್ಮಿನೇ ರೆಡಿ ಮಾಡಿ ಕಳ್ಸೋದು, ಬಾಕ್ಸ್ ಕಳ್ಸೋದು. ಆಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಆಯ್ತು. ಬೆಳಿಗ್ಗೆನೆ ಚಪಾತಿ ಪಲ್ಯ ಮಾಡಿದ್ದೆ, ಹಿಂಗಾಗಿ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನೂ ಕೂಡ ಕ್ಲೀನಿಂಗ್ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದಾವೆ ಸ್ನೇಹಿತರೆ. ಗೊತ್ತಲ್ಲ, ನಾವು ಹೌಸ್ ವೈಫ್ದು ಸಾಯಂಕಾಲ ಸಂಜನ ಅನ್ನೋರಾಗ ಕೆಲಸ ಇದ್ದೇ ಇರ್ತಾವೆ ದಿನಗಂಟ್ಲೆ. ನೋಡಿ ಸ್ನೇಹಿತರೆ, ಹೆಂಗ ಮಗ್ರ ಹಾಕೊಂಡ್ಬಿಟ್ಟೈತಿ, ಕತ್ಲಾದಂಗ ಅನ್ಸಕತ್ತತಿ. ಈಗ 12-1 ಗಂಟೆ ಆಗಕ್ಕೆ ಬಂದತಿ ನೋಡ್ರಿ. ಮಳೆ ಬಿಟ್ಟು ಬಿಡ್ದಾಗ ಕಟ್ಟಿಯಾಕತ್ತತಿ. ಸ್ವಲ್ಪ ಹೊತ್ತು ಬಿಡೋದು ಮತ್ತೆ ಮಳೆ ಆಗೋದು. ಹಿಂಗೆ ಬಿಸಿಲು ಅನ್ನೋದೇ ತುಂಬ ಕಡಿಮೆ ಆಗ್ಬಿಟ್ಟೈತೆ. ನಮ್ಗೆ ಬಿಸಿಲೇ ಇಲ್ಲ. ಒಂದು 15 ದಿನದ ಹೊತ್ತಾಯ್ತು. ಮಳೆ ದೊಡ್ಡ ಮಳೆನೂ ಏನಲ್ಲ, ಮಳೆ ಜಾಸ್ತಿ ಕಟ್ಟಿಯೋದು, ಸ್ವಲ್ಪ ಹೊತ್ತು ಸುಮ್ಮಿರೋದು. ಹಿಂಗೆ ಬಿಸಿಲೇ ಇಲ್ಲ ನೋಡಿ. ದಾಳಂಬ್ರಿ ಹಣ್ಣು ಬಿಟ್ಟಿದ್ದು, ಹಣ್ಣು ಹರ್ಕೊಳ್ಳೋಣ ಅಂತ ಸ್ವಲ್ಪ ದೊಡ್ಡ ಆಗಲಿ ಅಂತ ಬಿಟ್ಟಿದ್ದೆ. ಉಲುಚಿ ನೋಡಿ, ಹಣ್ಣು ಅಷ್ಟೂ ದಾಳಂಬ್ರಿ ಹಣ್ಣು ತಿಂದುಬಿಟ್ಟಾಳ. ಚುಮ್ಮಿ ಅಳಿಲಿಗೆ ಉಲುಚಿ ಅಂತ ಹೆಸರಿಟ್ಟಾಳ. ಹೀಗಾಗಿ ನಾವೆಲ್ಲರೂ ಕೂಡ ಉಲುಚಿನೇ ಅಂತೀವಿ. ನೋಡಿ ಹೆಂಗೆ ತಿಂದುಬಿಟ್ಟಿದ್ದಾಳೆ. ಆ ಗಿಡದೊಳಗೆ ಒಂದು 7-8 ಹಣ್ಣು ಇದೇ ರೀತಿ ತಿಂದುಬಿಟ್ಟೈತದು ಉಲುಚಿ. ನೋಡಿ ಈಗ ಅಷ್ಟೂ ಹಣ್ಣು ಕೂಡ ಹಂಗೆ ಆಗ್ಬಿಟ್ಟವು. ಹೀಗಾಗಿ ನಾನು ಅಷ್ಟೂ ಹಣ್ಣು ಹರ್ಕೊಂಬಿಡೋಣ ಅಂತಂದು ಹರ್ಕೊತೀನಿ. ವಾತಾವರಣ ಕೂಡ ತಂಪಾಗಿದೆ ಸ್ನೇಹಿತರೆ. ಅಷ್ಟೂ ಹರ್ಕೊಂಡ್ಬಿಡ್ತೀನಿ ಅವನ್ನ. ಇಷ್ಟುಕೊಂಡ ದಾಳಂಬ್ರಿಯನ್ನು ಸಿಕ್ಕಾವು. ಇವು ಸಣ್ಣ ಅದಾವಂತಂದು ನಾ ಬಿಟ್ಟಿದ್ನೆ ಸ್ನೇಹಿತರೆ. ಹಿಂಗಾಗಿ ಚುಮ್ಮಿಗೂ ದೊಡ್ಡ ಆಗಲಿ ಅಂತ ಹೇಳಿದ್ದೆ, ಆದರೆ ಉಲುಚಿ ಅಷ್ಟು ತಿಂದ್ಬಿಟ್ಟಾಳ. ಇವನ್ನ ಅಷ್ಟೂ ಕಟ್ ಮಾಡ್ತೀನಿ, ಯಾಕಂದ್ರೆ ರೆಡ್ ಆಗಿದ್ದಾವೆ ಸಣ್ಣ ಸಣ್ಣ ಹಣ್ಣು. ಒಂದೊಂದೇ ಕಟ್ ಮಾಡಿಕೊಂಡು ನೋಡ್ತೀನಿ. ನೋಡಿ ಇವನ್ನೆಲ್ಲ ಕಟ್ ಮಾಡಿದೆ ನಾನು. ಇಲ್ಲಿ ನೋಡಿ, ಅಷ್ಟು ಹಣ್ಣು ಕೆಂಪಾಗ್ಯಾವು. ಸಣ್ಣ ಅಂತ ಹರಿಬಾರ್ದು ಅಂತ ಬಿಟ್ಟಿದ್ದೆ. ಇದು ಒಂದು ಸ್ವಲ್ಪ ಗುಲಾಬಿ ಆಗಿದೆ. ಇಲ್ಲಿ ನೋಡಿ, ಒಂದು ಚೂರು ವೈಟ್ ಇದಾವೆ ಎರಡು. ಇವಷ್ಟೂ ಸ್ನೇಹಿತರೆ, ಚುಮ್ಮಿಗಂತರೂ ದಾಳಂಬರಿ ಹಣ್ಣು ಅಂದ್ರೆ ತುಂಬ ಇಷ್ಟ. ಪೊಮಗ್ರೆನೇಟ್ ಖಂಡಿತ ಅಷ್ಟೂ ಬಿಡಿಸ್ತೀನಿ. ನಿಮಗೂ ಕೂಡ ನೀವು ದಾಳಂಬರಿ ಹಣ್ಣು ತಿಂದು ಬರ್ರಿ ಸ್ನೇಹಿತರೆ. ಫೈನಲ್ ಆಗಿ ದಾಳಂಬರಿ ಹಣ್ಣು ಅಷ್ಟು ಕಟ್ ಮಾಡೋದಾಯ್ತು ನೋಡಿ ಸ್ನೇಹಿತರೆ. ಇಷ್ಟೊಂದ ದಾಳಂಬರಿ ಹಣ್ಣು ಬಂದವು. ನೀವು ಕೂಡ ದಾಳಂಬರಿ ಹಣ್ಣು ತಿಂದು ಬನ್ನಿ. ಹೋಮ್ ಮೇಡ್ ಅರಿಶಿನ ಪುಡಿ ಮಾಡೋನು ಅಂತ ಸ್ನೇಹಿತರೆ. ನೋಡಿ, ಒಂದಿನ ನೆನೆ ಅರಿಶಿನ ಸ್ವಲ್ಪ ಉಗುರು ಬೆಚ್ಚೆ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಇವನ್ನ ಹಿಂಡಿ ಕಲ್ಲಾಗ ಹಿಂಗೆ ಜಜ್ಜಿ ಹರಬೇಕು ಸ್ನೇಹಿತರೆ. ಒಂದೊಂದಾಗಿ ಜಜ್ಕೊಳ್ಳೋನು. ಈ ಥರ ಹಾಕ್ಕೊಂಡು ಈ ಅಷ್ಟೂ 1 ಕಿಲೋ ಇದಾವೆ ನೋಡಿ. ಇವು ಒಂದಿನ ಪೂರ್ತಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವನ್ನ ಅಷ್ಟೂ ಜಜ್ಜಿ, ಬಿಸಿಲಿದ್ರೆ ಒಂದ ದಿನದಾಗ ಒಣಗ್ತಾವು. ಈಗ ಬಿಸಿಲಿಲ್ಲಲ್ಲ, ಎಷ್ಟು ದಿನಕ್ಕೆ ಒಣಗ್ತಾವ ಅಂತ ನೋಡಬೇಕು ಸ್ನೇಹಿತರೆ. ಇದು ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಹೋಮ್ ಮೇಡ್ ಪರಿಶುದ್ಧವಾದಂತಹ ಹಲ್ದಿ ಪೌಡರ್ ಅಥವಾ ಅರಿಶಿಣ ಪುಡಿ ಮಾಡೋನು ಅಂತ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಾರ್ಕೆಟ್ನಲ್ಲಿ ತಂದಿರೋದು ಏನಾಗಿರುತ್ತಂದರೆ ಕೆಮಿಕಲ್ಸ್ ಇರುತ್ತೆ, ಕಲರ್ ಆ್ಯಡ್ ಮಾಡಿರ್ತಾರೆ. ಹೀಗಾಗಿ ನಾ ಮನೆಯಲ್ಲೇ ಮಾಡ್ಕೊಳ್ಳೋಣ ತಂದು 2-3 ತಿಂಗಳಾಯಿತು ಅರಿಶಿಣ ಬೇರು. ಹಾಗೆ ಈ ಬೇರೆ ಕೆಲಸದ ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ.
ಹೆಂಗಾದರೂ ಆಗಲಿ ಅಂತ ನೋಡಿ ನಿನ್ನೆ ನೆನೆ ಇಟ್ಟಿದ್ದೀನಿ. ಒಂದಿನ ಆಗಿದ್ದಾವೆ, ಈ ಥರ ಆಗಿದಾವೆ ನೋಡಿ, ಈ ಥರ ಉಬ್ಕೊಂಡಿದ್ದಾವೆ. ಇವನ್ನ ಅಷ್ಟೂ ಜಜ್ಜಿ ಈ ರೀತಿ ಅಷ್ಟೂ ಹಾಕ್ಕೊಂಡು ಎಷ್ಟು ದಿವ್ಸಕ್ಕೆ ಒಣಗ್ತಾವಂತ ನೋಡ್ಬೇಕು. ನೋಡಿ ಅರ್ಶಿನ ಜಜ್ಜೋದಾಯ್ತು ಸ್ನೇಹಿತರೆ. ಇಷ್ಟು ಕೊಂಡ ಆಗ್ಯಾವು. ಬಿಸಿಲಿದ್ರೆ ಒಂದ ದಿನ ಒಣಗಿಬಿಡ್ತಿದ್ದು, ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬಹುದಾಗಿತ್ತು. ಎಷ್ಟು ದಿನಕ್ಕೆ ಒಣಗ್ತಾವ ಏನೋ ಗೊತ್ತಿಲ್ಲ. ನೋಡಿ ಹಿತ್ಲಕ್ಕೆ ಬಂದ್ರೆ ಘಮ 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 ಅಂತ ವಾಸನೆ ಬರ್ತಾ ಇದೆ, ಅರ್ಶಿನದ ವಾಸನೆ. ಖಂಡಿತ ಈ ಥರ ನೀವು ಕೂಡ ಮನೆಯಲ್ಲಿ ಮಾಡಿ ಅರಿಶಿನ ಪುಡಿಯನ್ನ ಯಾವುದೇ ಕೆಮಿಕಲ್ ಇಲ್ಲದೆ ಅತ್ಯಂತ ಪರಿಶುದ್ಧವಾದಂಥ ಅರಿಶಿನ ಪುಡಿ ಮಾಡಿ. ತುಂಬ ನಿಮಗೂ ಕೂಡ ಇಷ್ಟ ಆಗತ್ತೆ. ಒಳ್ಳೆ ಕೆಮಿಕಲ್ ಇಲ್ಲದೆ ಇರುವಂಥ ಅರಿಶಿನ ಪುಡಿಯನ್ನು ಬಳಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ. ನೋಡಿ ಸಾಯಂಕಾಲ ಆಗ್ತಾ ಬಂತು. ಚುಮ್ಮಿ ಕೂಡ ಸ್ಕೂಲಿಂದ ಕರ್ಕೊಂಬರ್ಬೇಕು. ಅವಳು ಸ್ಕೂಲಿಂದ ಬರೋ ಹತ್ತ ಟೈಮ್ ಆಯ್ತು. ಹಿಂಗಾಗಿ ಮತ್ತೆ ನಾಳಿನ ಲಾಗ್ನಲ್ಲಿ ಸಿಗೋಣ. ಇವತ್ತಿಗೆ ಇಲ್ಲಿನ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ.